ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ಹೆಲ್ತ್ ಅವರ್ ಅಲ್ಟಿಮೇಟ್ ಟ್ರೆಷರ್ ಈ ಥರ್ಡ್ ಲೆಸನ್ನ ಇಂಟ್ರೊಡಕ್ಷನ್ ಮಾಡಿದ್ವಿ. ಸಿ ನೆಕ್ಸ್ಟ್ ಅವರ್ ಸೈಂಟಿಫಿಕ್ ಹೆರಿಟೇಜ್. ಹೆಲ್ತ್ ಇಸ್ ನಾಟ್ ಓನ್ಲಿ ಫಿಸಿಕಲ್, ಅಂದರೆ ಮೆಂಟಲಿ, ಫಿಸಿಕಲಿ, ಸೋಷಿಯಲಿ ಮೂರು ಇದ್ದರೆ ಅದು ಕ್ಲಿಯರ್ ಆಗಿ ಅದು ಗುಡ್ ಹೆಲ್ತ್ ಅಂತೇಳಿ ಹೇಳ್ತೀವಿ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ನಮ್ಮ ವೈಜ್ಞಾನಿಕ ಪರಂಪರೆ, ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ, ಹೆರಿಟೇಜ್ ಅಂದರೆ ನಮ್ಮ ಪರಂಪರೆ, ಹಿಂದಿನ ಆ ಪರಂಪರೆ ಏನು ಹೇಳುತ್ತೆ, ನಮ್ಮ ವೈಜ್ಞಾನಿಕ ಪರಂಪರೆಯಲ್ಲಿ ಹೆಲ್ತ್ ಬಗ್ಗೆ ಏನಿದೆ ಅಂತ ನೋಡೋಣ. ನ್ಯಾಷನಲ್ ಆಯುಷ್ ಮಿಷನ್, ರಾಷ್ಟ್ರೀಯ ಆಯುಷ್ ಮಿಷನ್ನ ಪ್ರಕಾರ ಆಯುರ್ವೇದ ಟೀಚರ್ಸ್ ದಟ್ ಟ್ರೂ ಹೆಲ್ತ್ ಈಸ್ ಎ ಬ್ಯಾಲೆನ್ಸ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸರೌಂಡಿಂಗ್ಸ್. ಆಯುರ್ವೇದದ ಪ್ರಕಾರ ಏನು, ಆಯುರ್ವೇದ ನಮ್ಗೆ ಏನನ್ನ ಕಲಿಸುತ್ತೆ, ಒಬ್ಬ ನಿಜವಾದ ಆರೋಗ್ಯ, ಒಂದು ನಿಜವಾದ ಆರೋಗ್ಯ ಅಂದರೆ ಬ್ಯಾಲೆನ್ಸ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸರೌಂಡಿಂಗ್ಸ್. ನಾವು ಕೇವಲ ದೇಹವನ್ನು ಮಾತ್ರ ಆರೋಗ್ಯವಾಗಿ ಇಟ್ಕೊಳ್ಳೋದಲ್ಲ, ದೇಹ, ಮನಸ್ಸು ಮತ್ತು ನಮ್ಮ ಸುತ್ತ ಇರ್ತಕ್ಕಂತಹ ನಮ್ಮ ಪರಿಸರ, ಈ ಮೂರೂ ಸಹ ಆರೋಗ್ಯವನ್ನು ಒಳಗೊಂಡಿರಬೇಕು. ಇದು ಮೂರೂ ಕರೆಕ್ಟಾಗಿತ್ತು ಅಂದರೆ ಅದನ್ನು ನಾವು ಆರೋಗ್ಯ ಅಂತೇಳಿ ಕರಿತೀವಿ. ನಮ್ಮ ಮನಸ್ಸು ಖುಷಿಯಾಗಿ ಲವಲವಿಕೆಯಿಂದ ಸಂತೋಷವಾಗಿರಬೇಕು, ಮನಸ್ಸಿನಲ್ಲಿ ಯಾವುದೇ ಚಿಂತೆಗಳಿರಬೇಕು, ದೇಹ ಯಾವುದೇ ರೋಗಗಳಿಲ್ಲದೆ ಆರೋಗ್ಯವಾಗಿ ದೇಹವನ್ನು ಸದೃಢವಾಗಿ ಇಟ್ಕೊಳ್ಬೇಕು. ಹಾಗೆ ಸರೌಂಡಿಂಗ್ಸ್, ಸೋಷಿಯಲಿ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಸೋಷಿಯಲಿನೂ ಚೆನ್ನಾಗಿರಬೇಕು. ನಮ್ಮ ಸುತ್ತಮುತ್ತ ಪರಿಸರ ಅದನ್ನು ಸ್ವಚ್ಛವಾಗಿ, ಸುಂದರವಾಗಿ, ನಮ್ಮ ಅಕ್ಕಪಕ್ಕದವರು, ನಮ್ಮ ಜನರ ಜೊತೆ, ನಮ್ಮ ಸುತ್ತ ಪರಿಸರದೊಂದಿಗೆ ಆರೋಗ್ಯವಾಗಿರಬೇಕು. ಅರ್ಥ ಆಯ್ತಾ? ಮೂರು ಇದ್ದರೆ ಅದನ್ನು ಉತ್ತಮ ಆರೋಗ್ಯ ಅಂತೇಳಿ ಆಯುರ್ವೇದ ಟೀಚ್ ಮಾಡುತ್ತೆ. ಫಾಲೋಯಿಂಗ್ ದಿನಚರ್ಯ, ಡೈಲಿ ರೊಟೀನ್, ನಿತ್ಯ ಜೀವನ, ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗಲಿಂದ ನಡೆಸುವಂಥ ಡೈಲಿ ರೊಟೀನ್ ಆ್ಯಂಡ್ ದಿನಚರ್ಯ, ಸೀಸನಲ್ ರೊಟೀನ್, ಸೀಸನ್ಗೆ ತಕ್ಕ ಹಾಗೆ, ಸೀಸನಲ್ಗಳಲ್ಲಿ ಮಳೆಗಾಲದಲ್ಲಿ ಒಂಥರ, ಚಳಿಗಾಲದಲ್ಲಿ ಒಂಥರ, ಬೇಸಿಗೆ ಕಾಲದಲ್ಲಿ ಒಂಥರ, ಇವೆಲ್ಲವೂ ಹೆಲ್ಪ್ಸ್ ಮೇಂಟೈನ್ ದಿಸ್ ಬ್ಯಾಲೆನ್ಸ್. ಇವೆಲ್ಲವೂ ಸಹ ನಮ್ಮ ಬಾಡಿ, ಮೈಂಡು, ಸರೌಂಡಿಂಗ್ಸ್ಗೆ ಬ್ಯಾಲೆನ್ಸ್ ಮಾಡೋದಕ್ಕೆ, ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಂದರೆ ನಾವು ಈಗ ಚಳಿಗಾಲ ಬಂತು ಅಂತೇಳಿ ಸುಮ್ಮನೆ ಎಲ್ಲ ಬ್ಲ್ಯಾಂಕೆಟ್ ಹಾಕ್ಕೊಂಡು ಕೂತ್ಕೊಂಡ್ಬಿಡೋಣ. ಮಳೆ ಬಂತು ಅಂತೇಳಿ ಏನೂ ಕೆಲಸ ಮಾಡದೇ ಇರಲ್ಲ. ಇವೆಲ್ಲ ಬಿಸಿಲು ಬಂತು ಅಂತೇಳಿ ತುಂಬ ಶೆಕೆ ಅಂತ ಯಾವಾಗಲೂ ತಣ್ಣೀರಲ್ಲೇ ಇರಲ್ಲ. ಈ ಎಲ್ಲವೂ ಕಾಲಗಳು, ಸೀಸನ್ಸಿಂದನೂ ಸಹ ನಾವು ನಮ್ಮ ದೇಹವನ್ನು ಯಾವ ರೀತಿ ಸಮತೋಲನದಲ್ಲಿ ಇಟ್ಕೋಬೇಕು, ಬಾಡಿಯನ್ನು ಅನ್ನೋದನ್ನು ಕಲಿಸುತ್ತೆ. ಈಟಿಂಗ್ ಫ್ರೆಶ್ ಹೋಲ್ಸಮ್ ಫುಡ್ ಸೂಟೆಡ್ ಟು ಒನ್ಸ್ ಪ್ರಕೃತಿ ಬಾಡಿ ಕಾನ್ಸ್ಟಿಟ್ಯೂಷನ್ ಈಸ್ ಎಸೆನ್ಷಿಯಲ್. ಏನು, ಹೀಟ್ ಫ್ರೆಶ್, ಯಾವಾಗಲೂ ತಾಜಾ, ಸ್ವಚ್ಛವಾದ, ಶುದ್ಧವಾದ, ಫ್ರೆಶ್ ಆಗಿರ್ತಕ್ಕಂಥ, ಯಾವಾಗಲೋ ಮಾಡೋದು, ಯಾವಾಗಲೋ ತಿನ್ನೋದು ಅದಲ್ಲ. ಫ್ರೆಶ್ ಆಗಿ, ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ಕೊತೀನಿ. ನಿಮ್ಮ ಎಲ್ಲ ಆಹಾರಗಳು ನಿಮ್ಮ ಪ್ರಕೃತಿಗೆ, ನಿಮ್ಮ ದೇಹ ಪ್ರಕೃತಿಗೆ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ. ಒಬ್ಬರು ದೇಹ ತುಂಬ ಹಾಟ್, ಬಿಸಿಯಾಗಿರುತ್ತೆ, ಇನ್ನೊಬ್ರು ತುಂಬ ಕೋಲ್ಡು, ಒಬ್ರಿಗೆ ಶೀತ ಪ್ರಕೃತಿ, ಇನ್ನೊಬ್ಬರಿಗೆ ಉಷ್ಣ ಪ್ರಕೃತಿ. ಈ ರೀತಿ ಒಬ್ಬೊಬ್ಬರ ಬಾಡಿ ನಿಮ್ಮ ದೇಹ ಪ್ರಕೃತಿಗೆ ತಕ್ಕ ಹಾಗೆ ಯಾವಾಗಲೂ ಹೀಟಿಂಗ್ ಫ್ರೆಶ್, ತಾಜಾ ಆಹಾರವನ್ನು ಸೇವಿಸಿ. ನಿಮಗೆ ಎಷ್ಟು ಎಸೆನ್ಷಿಯಲ್ ಅನಿಸುತ್ತೆ, ನಿಮಗೆ ಸಾಕಾಗುವಷ್ಟು. ಅತಿಯಾಗಿ ತಿನ್ನೋದು, ಅತಿ ಕಡಿಮೆ ತಿನ್ನೋದು, ಇದೆರಡೂ ಇರಬಾರ್ದು. ಓಕೆನಾ? ರೆಗ್ಯುಲರ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿನಿತ್ಯ ಚಟುವಟಿಕೆಯಿಂದ ಇರಿ, ಎಕ್ಸಸೈಸ್ ಮಾಡಿ. ಅಂತಂದರೆ ವ್ಯಾಯಾಮ, ಯೋಗ ಅಂತ ಏನು ಕರಿತೀವಿ, ಅದನ್ನು ದೈಹಿಕ ಚಟುವಟಿಕೆ ಇರಬೇಕು. ಕೆಲವರು ಚೆನ್ನಾಗಿ ನಡೆದಾಡ್ತಾರೆ, ಓಡಾಡ್ತಾರೆ. ಅಟ್ಲೀಸ್ಟ್ ನಮ್ಗೆ ಯೋಗ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ ಅಂದರೂ ಬಾಡಿನ ಆ್ಯಕ್ಟಿವ್ ಆಗಿ ಚಟುವಟಿಕೆಯಿಂದ ಇಟ್ಕೊಳ್ಬೇಕು. ಮಕ್ಕಳುಗಳು ಆಟ ಆಡ್ತಿರ್ತಾರೆ, ಓಡಾಡ್ತಿರ್ತಾರೆ, ಅದು ಇರಬೇಕು. ದೇಹವನ್ನು ಚಟುವಟಿಕೆಯಾಗಿ ಇಟ್ಕೊಳ್ಬೇಕು. ಕ್ಲೀನ್ನೆಸ್, ಸ್ವಚ್ಛವಾಗಿರಬೇಕು, ಯಾವಾಗಲೂ ಕ್ಲೀನಾಗಿರಬೇಕು. ಅತಿ ಕ್ಲೀನು ಅಲ್ಲ, ಅತಿ ಗಲೀಜು ಅಲ್ಲ. ಆದಷ್ಟು ಶುದ್ಧವಾದ ಬಟ್ಟೆಗಳನ್ನ ಧರಿಸೋದು, ಕೈ ಕಾಲುಗಳನ್ನ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಪ್ರತಿದಿನ ಸ್ನಾನ ಮಾಡುವಂಥದ್ದು, ಈ ರೀತಿ. ಆ್ಯಂಡ್ ರೆಸ್ಟ್ಫುಲ್ ಸ್ಲೀಪ್, ಆರಾಮಾಗಿ ನಿದ್ದೆ ಮಾಡೋದು. ರೆಸ್ಟ್ಫುಲ್ ಸ್ಲೀಪ್ ಅಂದರೆ
ಯಾವುದೇ ಚಿಂತೆ, ಯಾವುದೇ ತಲೆನೋವು ಇಲ್ಲ, ಆರಾಮಾಗಿ ಸಮಾಧಾನದಿಂದ ಚೆನ್ನಾಗಿ ನಿದ್ರೆ ಮಾಡುವಂಥದ್ದು. ಆ್ಯಂಡ್ ಕಾಮ್ ಮೈಂಡ್ ಸಪೋರ್ಟ್ ಓವರ್ ಆಲ್ ವೆಲ್ ಬೀಯಿಂಗ್, ಯಾವಾಗಲೂ ಸಮಾಧಾನದಿಂದ ಇರುವಂಥದ್ದು ಈ ಎಲ್ಲವನ್ನು ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ನೀನು ಚೆನ್ನಾಗಿ ನಿದ್ದೆ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಕ್ಲೀನಾಗಿರೋದು, ಮೈಂಡ್ನ ಚೆನ್ನಾಗಿ ಇಟ್ಕೊಳ್ಳೋದು, ನಾವು ಒಳ್ಳೆ ಆಹಾರವನ್ನು ಇದೆಲ್ಲ ಆಗಬೇಕು ಅಂದರೆ ಮೈಂಡ್ ಕಾಮ್ ಆಗಿರ್ಬೇಕು. ಈಗ ನಿಮಗೆ ತುಂಬ ಕೋಪ ಬಂದಿದೆ ಅಥವಾ ನಿಮ್ಮ ನನಗೆ ಮೈಂಡ್ ಸರಿ ಇಲ್ಲ ಅಂತಂದ್ರೆ ನಾಳೆ ಕೋಪ ಹೇಳಿ ಅಲ್ವಾ, ಅಂದರೆ ನಿಮಗೆ ಮೈಂಡ್ ಕಾಮ್ ಆಗಿಲ್ಲ, ಮನಸ್ಸು ಶಾಂತವಾಗಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನೋ ಬೇಜಾರಾಗಿದೆ, ಯಾವುದೋ ವಿಷಯ ಇಷ್ಟ ಆಗಿಲ್ಲ, ಏನು ಹೇಳಿದ್ರು ಒಂದು ಟಿಫನ್ಗೆ ಬಾ ಅಂದರು ಇಲ್ಲ ನಾನು ಟಿಫನ್ ಮಾಡಲ್ಲ, ಅಥವಾ ಹೊರಗಡೆ ಹೋಗ್ಬಾ ಅಂದರೆ ಇಲ್ಲ ನಾನು ಎಲ್ಲೂ ಹೋಗಲ್ಲ, ಒಂದೇ ಕಡೆ ಕೂತ್ಕೊಳ್ಳೋದು, ಈ ರೀತಿ ಇರುತ್ತೆ. ಮೈಂಡ್, ನಮ್ಮ ಮನಸ್ಸೇನು ಶಾಂತವಾಗಿ ಸಮಾಧಾನದಿಂದ ಸಂತೋಷವಾಗಿತ್ತು ಅಂದರೆ ಎಲ್ಲರ ಓವರ್ ಆಲ್ ಬೀಯಿಂಗ್ ಸಪೋರ್ಟ್ ಇದೆಲ್ಲವೂ ಮಾಡೋದಕ್ಕೆ ಸಹಾಯ ಆಗುತ್ತೆ. ದಿಸ್ ಕ್ಯಾನ್ ಆಲ್ಸೋ ಬಿ ಅಚೀವ್ಡ್ ಥ್ರೂ ಪ್ರಾಕ್ಟೀಸಸ್ ಲೈಕ್ ಯೋಗ, ಮೆಡಿಟೇಷನ್ ಆ್ಯಂಡ್ ಮೈಂಡ್ಫುಲ್ನೆಸ್. ಇದೆಲ್ಲವೂ ನಿಮಗೆ ಅಭ್ಯಾಸ ಆಗಬೇಕು ಅಂದರೆ ಯಾರಿಗೆ ಎಷ್ಟೇ ಬೇಜಾರು, ತಲೆನೋವು, ಆರೋಗ್ಯ ಸರಿ ಇಲ್ಲ, ಇದೆಲ್ಲವುದು ಸೆಟ್ ಆಗಬೇಕು ನಿಮಗೆಲ್ಲದಕ್ಕೂ. ಇದಕ್ಕೊಂದು ಮನಸ್ಸು ಶಾಂತಿಯಾಗಿರಬೇಕು ಅಂದರೆ ಮೊದಲನೇದಾಗಿ ಪ್ರಾಕ್ಟೀಸಸ್, ಅಭ್ಯಾಸವನ್ನು ಮಾಡ್ಕೋಬೇಕು. ಬರೀ ಹೇಳೋದಲ್ಲ ನಾನು ನಾಳೆಯಿಂದ ಎದ್ದು ವಾಕ್ ಹೋಗ್ತೀನಿ, ಜಾಗ್ ಹೋಗ್ತೀನಿ, ಯೋಗ ಮಾಡ್ತೀನಿ ಅಂತ. ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭಿಸಬೇಕು. ಮಾಡ್ತಾ ಮಾಡ್ತಾ ಏನಾಗುತ್ತೆ, ಯಾವಗಳನ್ನ ಯೋಗ, ಮೆಡಿಟೇಷನ್, ಧ್ಯಾನ ಮಾಡುವಂಥದ್ದು, ಯೋಗ ಎಕ್ಸಸೈಸ್ ಮಾಡುವಂಥದ್ದು, ಮೈಂಡ್ಫುಲ್ನೆಸ್, ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಳೋವಂಥದ್ದು, ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬೇಕಾದಂತಹ ಓವರ್ ಆಲ್ ಹೆಲ್ತ್ ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸೋಷಿಯಲಿ ಸಿಗುತ್ತೆ. ಆಯಿತಾ? ಇದು ನಮ್ಮ ನ್ಯಾಷನಲ್ ಆಯುಷ್ ಮಿಷನ್, ರಾಷ್ಟ್ರೀಯ ಆಯುಷ್ ಮಿಷನ್ನು ಈ ಒಂದು ತತ್ವವನ್ನು ತಿಳಿಸ್ಕೊಟ್ಟಿದೆ. ನಮ್ಮ ವೈಜ್ಞಾನಿಕ ಪರಂಪರೆ ಇದು. ಆಯಿತಾ? ವೈಜ್ಞಾನಿಕವಾಗಿ ಹೇಳಿರ್ತಕ್ಕಂತಹ ವಿಷಯ, ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು, ಹೇಗೆ ವೃದ್ಧಿಸ್ಕೊಳ್ಬೇಕು, ನಾವು ಹೇಗೆ ಆರೋಗ್ಯದಿಂದ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಬೇಕು ಅನ್ನೋದಕ್ಕೆ ತಿಳಿಸ್ಕೊಟ್ಟಿರ್ತಕ್ಕಂತಹ ನಮ್ಮ ಇಂದಿನ ಪರಂಪರೆ ಇದು. ಇದರಲ್ಲಿ ವೈಜ್ಞಾನಿಕ ತತ್ವವು ಒಳಗಿದೆ, ಸೈನ್ಸ್ ಸಹ ಇದೆ. ವೈಜ್ಞಾನಿಕ ಅಂದರೆ ವಿಜ್ಞಾನವೂ ಸಹ ಇದರಲ್ಲಿ ಇದೆ. ಇವೆಲ್ಲ ಮಾಡೋದ್ರಿಂದ ಇಸ್ ಬೇಸ್ಡ್ ಆನ್ ದೇರ್ ಸೈನ್ಸ್, ಇದರಲ್ಲಿ ಸೈನ್ಸು ಸಹ ಇದೆ. 3.2 ನೋಡಿ, ಹೌ ಕ್ಯಾನ್ ವಿ ಸ್ಟೇ ಹೆಲ್ತಿ? ಹಾಗಾದರೆ ನಾವು ಆರೋಗ್ಯದಿಂದ ಇರುವುದು ಹೇಗೆ ನಾವು ಆರೋಗ್ಯದಿಂದ ಇರೋದು? ಆರೋಗ್ಯದಿಂದ ಇರೋದು ಅಂದರೆ ಬರೀ ಯೋಗ ಮಾಡ್ಕೊಂಡು, ಮೆಡಿಟೇಷನ್ ಮಾಡಿಕೊಂಡು ಖುಷಿಯಾಗಿದ್ಬಿಟ್ರೆ ಆಯಿತಾ? ಒಳ್ಳೆ ಆಹಾರ ಸೇವಿಸಬೇಕು ಅಲ್ವಾ, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು, ಎಷ್ಟೊಂದಿದೆ ನೋಡೋಣ. ಸ್ಟೇಯಿಂಗ್ ಹೆಲ್ತಿ ಮೀನ್ಸ್ ಈಟಿಂಗ್ ನ್ಯೂಟ್ರಿಷನ್ಸ್ ಫುಡ್, ಮೇಂಟೈನಿಂಗ್ ಹೈಜೀನ್, ಸ್ಟೇಯಿಂಗ್ ಇನ್ ಎ ಕ್ಲೀನ್ ಪ್ಲೇಸ್, ಎಕ್ಸಸೈಸಿಂಗ್ ರೆಗ್ಯುಲರ್ಲಿ, ಗೆಟಿಂಗ್ ಪ್ರಾಪರ್ ಸ್ಲೀಪ್, spending time with family and friends and having a positive attitude. ನಾವು ಆರೋಗ್ಯವಾಗಿರೋದು ಹೇಗೆ ಅಂದರೆ ಹೆಲ್ತಿ, ಆರೋಗ್ಯ ಅಂದರೆ ಈಟಿಂಗ್ ನ್ಯೂಟ್ರಿಷಿಯಸ್ ಫುಡ್, ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸಬೇಕು. ಎಲ್ಲ ರೀತಿಯ ಪೋಷಕಾಂಶಗಳು ದೇಹಕ್ಕೆ ಅಗತ್ಯವಾಗಿರುತ್ತೆ. ಎಲ್ಲ ರೀತಿಯ ಪೋಷಕಾಂಶಗಳು ಇರ್ತಕ್ಕಂತಹ ಆಹಾರವನ್ನು ಸೇವಿಸಬೇಕು. ಒಂದೇ ರೀತಿಯ ಆಹಾರವನ್ನು ಸೇವಿಸೋದ್ರಿಂದ ನಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗಲ್ಲ. ಬರೀ ನಾನು ಅಕ್ಕಿನೇ ತಿಂತೀನಿ, ಬರೀ ನಾನು ರಾಗಿನೇ ತಿಂತೀನಿ, ಬರೀ ನಾನು ಗೋಧಿನೇ ತಿಂತೀನಿ ಇಲ್ಲ, ಎಲ್ಲವೂ ಇರಬೇಕು. ಆಲ್ ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಸೊಪ್ಪು, ತರಕಾರಿ, ಹಣ್ಣು, ಎಲ್ಲ ಧಾನ್ಯಗಳು, ಕಾಳುಗಳು, ಎಲ್ಲ ರೀತಿಯದನ್ನು ಸೇವಿಸಬೇಕು. ಅಲ್ಲಿಗೆ ನ್ಯೂಟ್ರಿಷನ್ ಫುಡ್ಡು ಸಿಗುತ್ತೆ. ಮೇಂಟೈನಿಂಗ್ ಹೈಜೆನಿಕ್, ಆದಷ್ಟು ನಾವು ತಿಂತಕ್ಕಂಥ ಆಹಾರ, ಕುಡಿಯುವಂತಹ ನೀರು, ನಾವಿರುವಂತಹ ಜಾಗ ಎಲ್ಲವನ್ನು ಹೈಜೆನಿಕ್ ಆಗಿ, ಹೈಜೆನಿಕ್ ಅಂದರೆ ಏನಿಲ್ಲ, ಸ್ವಚ್ಛವಾಗಿ ಇಟ್ಕೊಳ್ಳೋದು, ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋವಂಥದ್ದು. ಅರ್ಥ ಆಯ್ತಾ? ಪ್ರತಿದಿನ ಸ್ನಾನ ಮಾಡುವಂಥದ್ದು, ಕೈಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಳೋವಂಥದ್ದು, ಪ್ರತಿ ಸಲ ಊಟ ಮಾಡಿದ್ಮೇಲೆ, ಊಟ ಅದಕ್ಕೂ ಮುಂಚೆ ಪ್ರತಿ ಸಲ ಹ್ಯಾಂಡ್ ವಾಶ್ ಮಾಡುವಂಥದ್ದು, ಲೆಗ್ ವಾಶ್ ಮಾಡುವಂಥದ್ದು, ಕ್ಲೀನಾಗಿ ನೀಟಾಗಿ ಇರುವಂಥದ್ದು, ಇದು ಆರೋಗ್ಯ. ಸ್ಟೇಯಿಂಗ್ ಎ ಕ್ಲೀನ್ ಪ್ಲೇಸ್, ನೀವು ಇರ್ತಕ್ಕಂತಹ ಜಾಗ, ನಿಮ್ಮ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು. ಎಕ್ಸಸೈಸ್ ರೆಗ್ಯುಲರ್ಲಿ, ಪ್ರತಿದಿನ ಯಾವುದಾದ್ರೂ ಒಂದು ವ್ಯಾಯಾಮವನ್ನು, ಯೋಗ, ಮೆಡಿಟೇಷನ್ ಇವುಗಳನ್ನ ಪ್ರತಿದಿನ ಮಾಡಬೇಕು. ಹಾಗೆ ಗೆಟಿಂಗ್ ಪ್ರಾಪರ್ ಸ್ಲೀಪ್, ಹಾಗೆ ಸರಿಯಾಗಿ ನಿದ್ದೆ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಲೇಟ್ ನೈಟ್ ಮಲಗೋದು, ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಪಿಕ್ಚರ್ ನೋಡಿಕೊಂಡು 11 ಗಂಟೆ 12 ಗಂಟೆ ಅಥವಾ ಮಿಡ್ ನೈಟ್ 3 o'clockವರೆಗೂ ಎದ್ದಿರೋದು,
ಈ ರೀತಿ ಎಲ್ಲ ಮಾಡಿದೆ ಕನಿಷ್ಠ ಕರೆಕ್ಟಾಗಿ ಅಟ್ಲೀಸ್ಟ್ ತುಂಬ ಲೇಟ್ ಅಂದರೆ ನೈಟು 10 o'clock, ಮಾರ್ನಿಂಗ್ 5 o'clockವರೆಗೂ ಒಳ್ಳೆ ನಿದ್ದೆ ಮಾಡಬೇಕು, ಆರೋಗ್ಯವಾಗಿರಬೇಕು ಅಂದರೆ 10 to 5. ಅರ್ಥ ಆಯಿತಾ? ಇನ್ನೂ ಬೇಗ ಹೇಳ್ತೀನ ಅಂದರೆ ಬೇಗ ಮಲ್ಕೊಳ್ಬೇಕು, ತುಂಬ ಲೇಟಾಗಿ ಮಲ್ಕೊಳ್ಬಾರ್ದು, ಸರಿಯಾದ ನಿದ್ರೆ ಮಾಡುವಂಥದ್ದು. ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ, ಫ್ರೆಂಡ್, ಹ್ಯಾವಿಂಗ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್, ಇದು ತುಂಬ ಇಂಪಾರ್ಟೆಂಟ್. ಒಳ್ಳೆ ಆಹಾರ ತಿನ್ಬಿಟ್ಟು ನೀವು ನೀಟಾಗಿ ಇದ್ಬಿಟ್ಟು ಹೋಗಿ ಯಾರ ಫ್ರೆಂಡ್ಸ್ ಜೊತೆ ಮಾತಾಡಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಲ್ಲ, ಗುಡ್ ಆ್ಯಟಿಟ್ಯೂಡ್ ಇಲ್ಲ, ಪಾಸಿಟಿವ್ ಥಿಂಕಿಂಗ್ ಇಲ್ಲ, ಅವ್ರ ಜೊತೆ ಇಲ್ಲೇನೆ ಇದ್ಬಿಟ್ರೆ ಇಲ್ಲೇ ಹೋಯ್ತು, ಆರೋಗ್ಯನೇ ಸಿಗಲ್ಲ. ಯಾವಾಗಲೂ ಗುಡ್ ಥಿಂಕಿಂಗು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಒಳ್ಳೆ ಆಲೋಚನೆಗಳನ್ನ ಮಾಡೋದು, ಸಂಗೀತ ಕೇಳೋವಂಥದ್ದು, ಧ್ಯಾನ ಶ್ಲೋಕಗಳನ್ನ ಮಾಡೋವಂಥದ್ದು, ಉತ್ತಮವಾಗಿ ಆಲೋಚನೆ ಮಾಡ್ತಾರಲ್ಲ ಪಾಸಿಟಿವ್ ಆಗಿ, ಅಂದರೆ ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ಆ ಥರ ಪಾಸಿಟಿವ್ ಇರೋವಂಥ ಏನೂ ಆಗಲ್ಲ ಬಿಡು, ನಿಮ್ಮ ಕೈಲಿ ಏನೂ ಆಗಲ್ಲ, ಈ ಬರೀ ಬ್ಯಾಡ್ ಹ್ಯಾಬಿಟ್ಸ್ನ ಹೇಳ್ಕೊಡೋ ಅಂಥವ್ರ ಜೊತೆ ನೀವು ಫ್ರೆಂಡ್ಸ್ ಸೇರಿಕೊಂಡ್ರೆ ನೀವು ಇಲ್ಲಿವರೆಗೂ ಮೇಂಟೈನ್ ಮಾಡಿರ್ತಿಲ್ಲ ಸ್ಲೀಪ್ವರೆಗೂ, ಇದೆಲ್ಲ ಹಾಳಾಗುತ್ತೆ ನೆಕ್ಸ್ಟ್ ಫ್ಯೂಚರ್ಗೆ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಸ್ಪೆಂಡಿಂಗ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅವ್ರಗಳ ಜೊತೆ ಖುಷಿಯಾಗಿ ಮಾತಾಡಬೇಕು, ನಿಮ್ಮ ವಿಷಯಗಳನ್ನೆಲ್ಲ ಶೇರ್ ಮಾಡಬೇಕು. ಆ್ಯಂಡ್ ಫ್ರೆಂಡ್ಸ್, ಉತ್ತಮ ಫ್ರೆಂಡ್ಸ್ಗಳು ಅಗತ್ಯ, ಒಳ್ಳೆ ಸ್ನೇಹಿತರಿರಬೇಕು. ಯಾರು ಸ್ನೇಹಿತರಿಲ್ವಾ? ಬುಕ್ ಈಸ್ ದ ಗುಡ್ ಫ್ರೆಂಡ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್. ಯಾರು ನಿಮ್ಗೆ ಒಳ್ಳೆ ಫ್ರೆಂಡ್ ಸಿಗಲಿಲ್ವಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗದಿರೋರು, ಕಿರಿಕಿರಿ ಆಗ್ತಿದೆಯಾ, ಬುಕ್ಸ್ನ ಫ್ರೆಂಡ್ ಮಾಡ್ಕೊಂಡ್ಬಿಡಿ, ಬುಕ್ಸ್ಗಳನ್ನ ಓದಿ, ಒಳ್ಳೊಳ್ಳೆ ಬುಕ್ಸ್ಗಳನ್ನ ಓದಿ, ಅಚೀವರ್ಸ್ ಬುಕ್ಸು, ಒಳ್ಳೊಳ್ಳೆ ಎಷ್ಟೋ ನಾವೆಲ್ಸ್ ಬುಕ್ಸ್ ಸಿಗುತ್ತೆ, ಲೈಫ್ ಹಿಸ್ಟ್ರಿ ಬುಕ್ಸ್ ಸಿಗುತ್ತೆ, ಆ ಬುಕ್ಗಳನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಅದರಿಂದ ತುಂಬ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇಟ್ಸ್ ಎ ಗುಡ್ ಹ್ಯಾಬಿಟ್, ಅದು ಒಂದು ಒಳ್ಳೆ ಹವ್ಯಾಸ. ಆ್ಯಂಡ್ ಹ್ಯಾವಿಂಗ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀನಿ ಅಂತ ಪಾಸಿಟಿವ್, ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಪಾಸಿಟಿವ್ ಆ್ಯಟಿಟ್ಯೂಡ್ನ ಬೆಳೆಸ್ಕೊಳ್ಳಿ. ವಾಟ್ ವಿ ಶುಡ್ ಡೂ ಆ್ಯಂಡ್ ವಾಟ್ ವಿ ಶುಡ್ ನಾಟ್ ಡೂ ಟು ಕೀಪ್ ಅವರ್ ಸೆಲ್ವ್ಸ್ ಹೆಲ್ತಿ. ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಮೊದಲು ತಿಳಿದುಕೊಂಡಿರಬೇಕು. ನನ್ನ ಆರೋಗ್ಯ ಬೇಕು, ನಾನು ಆರೋಗ್ಯದಿಂದ ಸುಖವಾಗಿ ಸಂತೋಷವಾಗಿ ಇರಬೇಕು ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದನ್ನು ಫಸ್ಟು ತಿಳ್ಕೊಳ್ಬೇಕು. ಈಟ್ ಎ ಬ್ಯಾಲೆನ್ಸ್ಡ್ ಡಯಟ್, ಹಾಗೆ ಊಟ ಮಾಡ್ತೀನಿ ಅಂತೇಳಿ ಚೆನ್ನಾಗಿ ತಿನ್ಬಿಡೋದಲ್ಲ, ಹೊಟ್ಟೆ ತುಂಬಿದ್ರು. ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರವನ್ನು ತಿನ್ನಬೇಕು. ಈಗ ಬರೀ ಈಗ ಊಟ ಇಲ್ಲಿ ನೋಡಿ ಎಲ್ಲ ಹಾಕಿದ್ದಾರೆ, ಚಪಾತಿ, ಪಲ್ಯ, ಕರ್ರಿ, ಸ್ವಲ್ಪ ಮೊಸರು, ಕಾಳುಗಳು, ಸೊಪ್ಪು, ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ಬೇಕು. ಬರೀ ಒಂದನ್ನೇ ಹೊಟ್ಟೆ ತುಂಬ ಅನ್ನ ತಿನ್ಬಿಟ್ಟು ಪಲ್ಯ, ಸಾರು, ಕಾಳು ಎಲ್ಲ ಬಿಟ್ಟು ಬಿಡೋದು, ಇಲ್ಲ ಸೊಪ್ಪು, ಕಾಳು, ತರಕಾರಿ ಏನು ತಿಂದೇ ಬಿಟ್ಟು ಬಿಡೋದು, ಈ ರೀತಿ ಅಲ್ಲ, ಎಲ್ಲವೂ ಸಮ ಪ್ರಮಾಣದಲ್ಲಿ ಇರಬೇಕು. ಸ್ವಲ್ಪ ಕಾಳು, ಸ್ವಲ್ಪ ರೈಸು, ಸ್ವಲ್ಪ ಚಪಾತಿ, ಒಂದೆರಡು, ಸ್ವಲ್ಪ ಮೊಸರು, ಮಜ್ಜಿಗೆ, ತುಪ್ಪ ಎಲ್ಲವೂ ಇರಬೇಕು. ಅದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಸ್ಟೇ ಫಿಸಿಕಲಿ ಆ್ಯಕ್ಟಿವ್, ಯಾವಾಗಲೂ ಸಾಮಾನ್ಯವಾಗಿ ಆ್ಯಕ್ಟಿವ್ ಆಗಿ ಓಡಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಬೇರೆ ಏನಾದ್ರು ಕೆಲಸಗಳನ್ನ ಮಾಡುವಂಥದ್ದು, ಈ ರೀತಿ ಆ್ಯಕ್ಟಿವ್ ಆಗಿರಿ. ನಿಮ್ಮ ಮನೆಯಲ್ಲಿ ಸಹಾಯ ಮಾಡುವಂಥ ಕೆಲಸದಲ್ಲಿ ಇದು ಒಳ್ಳೆಯದು. ಹಾಗೆ ಸೇ ನೋ ಟು ಸ್ಮೋಕಿಂಗ್ ಆರ್ ಆಲ್ಕೋಹಾಲ್, ನಾನು ಯಾವುದೇ ರೀತಿ ಸಿಗರೇಟನ್ನು ಸೇದಲ್ಲ ಮತ್ತು ಆಲ್ಕೋಹಾಲ್ನ ಕುಡಿಯಲ್ಲ ಅಂತೇಳಿ ಅದನ್ನು ತ್ಯಜಿಸಬೇಕು, ಅದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ. ಅರ್ಥ ಆಯ್ತಾ? ಯಾವುದೇ ರೀತಿ ಬಿಡಿ ಸಿಗರೇಟ್ನ ಸೇದದೇ ಇರೋವಂಥದ್ದು, ಆಲ್ಕೋಹಾಲ್ ಡ್ರಿಂಕ್ಸ್ನ ಮಾಡದೇ ಇರೋವಂಥದ್ದು, ಅದನ್ನು ಬಿಡಬೇಕು. ನೋಡಿ, ಮ್ಯಾನೇಜ್ ಸ್ಟ್ರೆಸ್, ಈ ರೀತಿ ಯೋಗ, ಧ್ಯಾನ, ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನು ಮಾಡುವಂಥದ್ದು. ನೋಡಿ, ಗೆಟ್ ಎನಫ್ ಸ್ಲೀಪ್ ಔಟ್ ಟು ಬಿ ಹೆಲ್ತಿ, ಒಳ್ಳೆ ನಿದ್ದೆ ಬಂತು ಅಂದರೆ ಅವನೊಬ್ಬ ಆರೋಗ್ಯವಂತನಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ, ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ಆಯಿತಾ? ಇದಕ್ಕೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಲೆಟ್ ಅಸ್ ಲಿಸ್ಟ್ ಸಮ್ ಗುಡ್ ಹ್ಯಾಬಿಟ್ಸ್ ದಟ್ ಯುವರ್ ಪೇರೆಂಟ್ಸ್, ಟೀಚರ್ಸ್ ಆರ್ ಎಲ್ಡರ್ಸ್ ಆಫ್ಟನ್ ಎನ್ಕರೇಜ್ ಯು ಟು ಫಾಲೋ. ನೀವು ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು. ಗುಡ್ ಹ್ಯಾಬಿಟ್ಸ್ಗಳು, ಉತ್ತಮ ಅಭ್ಯಾಸಗಳು ಯಾವ್ದ್ಯಾವುದು ಅಂತ ನಿಮ್ಮ ಪೇರೆಂಟ್ಸಿಂದ, ಟೀಚರ್ಸಿಂದ, ನಿಮ್ಮ ಹಿರಿಯರು, ದೊಡ್ಡವರಿಂದ ಆಫ್ಟನ್ ಎನ್ಕರೇಜ್ ಯು, ನೀವು ಯಾವುದನ್ನು ಅವರಿಂದ ಉತ್ತಮ ಅಭ್ಯಾಸಗಳನ್ನ ಕಲ್ತಿದ್ದೀರಾ. ಈಗ ನಿಮ್ಮ ತಾತನ ನೋಡಿ, ನಿಮ್ಮ ತಂದೆ ತಾಯಿಯಿಂದ, ಅಥವಾ ನಿಮ್ಮ ಟೀಚರ್ಸಿಂದ, ಅಥವಾ ನಿಮ್ಮ ಫ್ರೆಂಡ್ಸು, ಅಥವಾ ನಿಮ್ಮ ಅಕ್ಕ ಅಣ್ಣ ತಮ್ಮ ಅವ್ರುಗಳಿಂದ, ಎಲ್ಡರ್ಸಿಂದ ಯಾವುದ್ಯಾವುದೆಲ್ಲ ಗುಡ್ ಹ್ಯಾಬಿಟ್ಸ್ ಇದೆ, ಉತ್ತಮ ಅಭ್ಯಾಸಗಳಿದೆ, ಅದನ್ನು ಲಿಸ್ಟ್ ಮಾಡಿ. ಅದು ನಿಮ್ಗೆ ಯಾವ ರೀತಿ, ನೀವು ಅದನ್ನು ಯಾವ ರೀತಿ ಫಾಲೋ ಮಾಡೋಕ್ಕಾಗತ್ತೆ. ಈಗ ನಿಮ್ಮ ತಂದೆನೇ ಇರ್ಬೋದು, ಮಾರ್ನಿಂಗ್ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ವಾಕ್ ಹೋಗ್ತಾರೆ,
ಅಂದ್ಕೊಳ್ಳಿ. ಅದು ನಿಮಗೆ ಅದು ಗುಡ್ ಹ್ಯಾಬಿಟ್ಸ್, ಆ್ಯಕ್ಚುಲಿ ಅದು ಗುಡ್ ಹ್ಯಾಬಿಟ್ಸೇ. ಅದನ್ನು ನೀವು ಫಾಲೋ ಮಾಡ್ಬೋದು. ಅಥವಾ ಅವ್ರು ಬಂದ ತಕ್ಷಣ ಚೆನ್ನಾಗಿ ಎಲ್ಲೇ ಹೊರಗಡೆ ಹೋಗಿ ಬಂದರೂ ಕೈ ಕಾಲು ಮುಖ ತೊಳ್ಕೊಂಡು ಒಳಗೆ ಬರ್ತಾರೆ, ನೀಟಾಗಿ ಸ್ವಚ್ಛವಾಗಿ ಕ್ಲೀನಾಗಿರ್ತಾರೆ. ಆ ರೀತಿ ಒಬ್ಬೊಬ್ರದ್ದು ನಿಮ್ಮ ಎಲ್ಡರ್ಸ್ದು ಹಿರಿಯರದು ಗುಡ್ ಹ್ಯಾಬಿಟ್ಸ್ ಇರುತ್ತೆ. ಅಥವಾ ಲಿಮಿಟೆಡ್, ಅವರು ನೀಟಾಗಿ ಕೂತ್ಕೊಳ್ಳೋವಂಥದ್ದು, ಧ್ಯಾನ ಮಾಡೋವಂಥದ್ದು, ಆ್ಯಕ್ಟಿವ್ ಆಗಿರೋವಂಥದ್ದು, ಈ ರೀತಿ. ಹೌ ಮೆನಿ ಆಫ್ ದೀಸ್ ಆರ್ ಆಲ್ರೆಡಿ ಎ ಪಾರ್ಟ್ ಆಫ್ ಯುವರ್ ಡೈಲಿ ಲೈಫ್? ಇದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಮಾಡ್ತಕ್ಕಂಥ ಲಿಸ್ಟಲ್ಲಿ ಈಗ ಆಲ್ರೆಡಿ ನಿಮ್ಮ ಡೈಲಿ ರೊಟೀನ್ ಯಾವುದ್ಯಾವುದಾಗಿದೆ, ನೀವು ಸಹ ಫಾಲೋ ಮಾಡ್ತಿರ್ತಕ್ಕಂತಹ ಕೆಲವೊಂದು ಹವ್ಯಾಸಗಳು ಯಾವುದೋ ಅದನ್ನು ಪಟ್ಟಿ ಮಾಡಿ. ವಿಚ್ ಒನ್ಸ್ ವುಡ್ ಯು ಲೈಕ್ ಟು ಸ್ಟಾರ್ಟ್ ಫಾಲೋಯಿಂಗ್, ಆ್ಯಡ್ ಟು ದ ಲಿಸ್ಟ್ ಬಿಲೋ. ಈ ಕೆಲವೊಂದು ಹವ್ಯಾಸಗಳಲ್ಲಿ ನೀವು ಇಷ್ಟಪಟ್ಟು ಅವುಗಳನ್ನು ಪ್ರಾರಂಭಿಸೋದಕ್ಕೆ ಯಾವುದು ಇಷ್ಟ ಆಗುತ್ತೆ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಅಭ್ಯಾಸದಲ್ಲಿ ಅಂತೇಳಿ ಅದನ್ನು ಸಹ ಪಟ್ಟಿ ಮಾಡಿ. ಕೀಪ್ ಯುವರ್ ಸೆಲ್ಫ್ ಕ್ಲೀನ್ ಆ್ಯಂಡ್ ಮೇಂಟೈನ್ ಪರ್ಸನಲ್ ಹೈಜೀನ್. ನೀವು ನಿಮ್ಮನ್ನು ಸ್ವಚ್ಛವಾಗಿ ಹೈಜಿನಿಕ್ ಆಗಿ ಇಟ್ಕೊಳ್ಳೋವಂಥದ್ದು ಫಸ್ಟ್ ಒನ್. ನೀವು ಯಾವಾಗಲೂ ಕ್ಲೀನಾಗಿ ನೀವು ನಿಮ್ಮ ವಸ್ತುಗಳನ್ನ ಇಟ್ಕೊಳ್ತೀರಾ. ಈಟ್ ಹೆಲ್ತಿ ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್, ಎಕ್ಸಸೈಸ್ ರೆಗ್ಯುಲರ್ಲಿ, ಮೇಕ್ ಟೈಮ್ ಟು ರಿಲ್ಯಾಕ್ಸ್ ಆರ್ ಮೆಡಿಟೇಟ್ ಎವ್ರಿ ಡೇ. ಡೈಲಿ ಎಕ್ಸಸೈಸ್ ಮಾಡುವಂಥದ್ದು, ಸಮತೋಲನ ಆಹಾರವನ್ನು ಸೇವಿಸುವಂಥದ್ದು, ಒಳ್ಳೆಯ ಆಹಾರವನ್ನು. ಮೇಕ್ ಟೈಮ್ ಟು ರಿಲ್ಯಾಕ್ಸ್ ಮಾಡುವಂಥದ್ದು, ಆರಾಮಾಗಿ ಕೂತ್ಕೊಂಡು ಧ್ಯಾನ ಅಥವಾ ಸಾಂಗ್ ಕೇಳೋದು, ಅಥವಾ ಒಳ್ಳೆ ಮ್ಯೂಸಿಕ್ ಕೇಳೋವಂಥದ್ದು, ಹಾಡುಗಳನ್ನು ಕೇಳೋದು, ಇನ್ಸ್ಟ್ರೂಮೆಂಟಲ್ನ ಕಳೆಯೋದು, ಅಥವಾ ಏನಾದರೂ ಒಂದು ಗುಡ್ ಹ್ಯಾಬಿಟ್ಸ್, ಮೆಡಿಟೇಟ್ ಮಾಡೋದು, ಧ್ಯಾನ ಮಾಡೋದು, ಇವುಗಳು ಪ್ರತಿದಿನ ಮಾಡ್ತೀರಾ. ಇದನ್ನು ಸಹ ವಿಚ್ ಒನ್, ನಿಮ್ಗೆ ಯಾವ್ದು ಇದರಲ್ಲಿ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ಸಹ ಆ ಲಿಸ್ಟಲ್ಲಿ ಬರೀರಿ. ಇಷ್ಟರಲ್ಲಿ 4ರಲ್ಲಿ ನಾವು ಥಿಂಕ್ ಅಬೌಟ್ 4 ಇಷ್ಟ ಆಗುತ್ತೆ, ಇನ್ನು ವೆಲ್ ಆ್ಯಂಡ್ ಗುಡ್. ನಾವು ಥಿಂಕ್ ಅಬೌಟ್ ಹ್ಯಾಬಿಟ್ ದಟ್ ಆರ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್, ಆ್ಯಡ್ ಮೋರ್ ಟು ದಿಸ್ ಬಿಲೋ. ಇದರಲ್ಲಿ ಯಾವುದು ನಿಮಗೆ ಗುಡ್ ಹ್ಯಾಬಿಟ್ಸ್ ಅಲ್ಲ ಅದನ್ನು ಟಿಕ್ ಮಾಡಿ. ಸ್ಪೆಂಡಿಂಗ್ ಟೂ ಮಚ್ ಟೈಮ್ ಆನ್ ಮೊಬೈಲ್ ಫೋನ್ ಆರ್ ಅದರ್ ಡಿಜಿಟಲ್ ಸ್ಕ್ರೀನ್. ಯಾವಾಗಲೂ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಅದಕ್ಕೆ ಹೆಚ್ಚು ಸಮಯವನ್ನು ಸ್ಪೆಂಡ್ ಮಾಡೋದು. ಇಲ್ಲಿ 4 ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ನಿಮಗೆ ಇಷ್ಟ ಆಗದೆ ಇರೋವಂಥದ್ದು, ಇದೆಲ್ಲ ಬ್ಯಾಡ್, ಇದ್ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಲ್ಲಿ ನಿಮಗೆ ಯಾವುದು ನೀವು ಮಾಡಲ್ಲ, ನಿಮಗೆ ಇಷ್ಟ ಇಲ್ಲ ಅಂತ. ಈಟಿಂಗ್ ಫಾಸ್ಟ್ ಫುಡ್ ಆ್ಯಂಡ್ ಅದರ್ ಜಂಕ್ ಫುಡ್ ಎವ್ರಿ ಡೇ. ಪ್ರತಿದಿನ ಪಿಜ್ಜಾ, ಬರ್ಗರು, ಮ್ಯಾಗಿ, ಈ ಕುರ್ಕುರೆ, ಚಿಪ್ಸ್ ಇವುಗಳನ್ನ ತಿನ್ನೋದು, ಇಂಥ ಫಾಸ್ಟ್ ಫುಡ್ಗಳನ್ನ, ಜಂಕ್ ಫುಡ್ಗಳನ್ನ ಪ್ರತಿದಿನ ತಿನ್ನೋದು. ಸ್ಲೀಪಿಂಗ್ ವೆರಿ ಲೇಟ್ ಆರ್ ನಾಟ್ ಗೆಟಿಂಗ್ ಎನಫ್ ಸ್ಲೀಪ್. ಪ್ರತಿದಿನ ಲೇಟಾಗಿ ಮಲ್ಕೊಳ್ಳೋದು, ಲೇಟಾಗಿ ಹೇಳೋದು, ಸರಿಯಾಗಿ ನಿದ್ದೆ ಮಾಡದೆ ಇರೋವಂಥದ್ದು, ಇದೆಲ್ಲ ಬ್ಯಾಡ್ ಹ್ಯಾಬಿಟ್ಸು. ಇದರಲ್ಲಿ ನೀವು ಯಾವುದು ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ರಿಯಲಿ ಅದನ್ನು ಟಿಕ್ ಮಾಡಬೇಕು. ಸ್ಕಿಪ್ಪಿಂಗ್ ಮೀಲ್ಸ್, ಎಸ್ಪೆಷಲಿ ಬ್ರೇಕ್ಫಾಸ್ಟ್. ಯಾವಾಗಲೂ ಪ್ರತಿದಿನ ಸ್ಕೂಲ್ಗೆ ಹೋಗುವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು, ಟಿಫನ್ ಮಾಡದೆ ಹೋಗೋದು, ತಿಂಡಿ ತಿಂದೇ ಸ್ಕೂಲ್ಗೆ ಹೋಗೋದು, ಅಥವಾ ನಂಗೆ ಬೇಡ ಅಂತ ಅರ್ಧಂಬರ್ಧ ತಿಂದು ಹೋಗೋದು, ಇದು ಸಹ ಬ್ಯಾಡ್ ಹ್ಯಾಬಿಟ್. ಮಾರ್ನಿಂಗ್ ಯಾವಾಗಲೂ ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ಖಾಲಿ ಹೊಟ್ಟೆಯಲ್ಲಿ ಮಲ್ಕೊಳ್ಬಾರ್ದು, ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಮಾಡದೆ ಇರಬಾರ್ದು. ಓಕೆನಾ? ಇದಿಷ್ಟು ಬ್ಯಾಡ್ ಹ್ಯಾಬಿಟ್ಸು. ಇದನ್ನು ಲಿಸ್ಟ್ ಮಾಡಿ. ಯಾವುದು ನೀವು ಇದಕ್ಕಿಂತ ಯಾವ್ದಾದ್ರು ಆ್ಯಡ್ ಮೋರ್ ಲಿಸ್ಟ್ ಬಿಲೋ, ಇದಕ್ಕಿಂತ ಇನ್ನೂ ಏನಾದ್ರು ನಿಮ್ಮಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಲಿಸ್ಟ್ ಮಾಡಿ. ಇದರಲ್ಲೂ ಒಳ್ಳೆ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಲಿಸ್ಟ್ ಮಾಡಿ. ಆ್ಯಡ್ ಮೋರ್ ಲಿಸ್ಟ್ ಬಿಲೋ. ಈ ಲಿಸ್ಟಲ್ಲಿ ಕೊಟ್ಟಿರೋದಕ್ಕಿಂತ ಇನ್ನೂ ಗುಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಲಿಸ್ಟ್ ಮಾಡಿ. ಟೇಕಿಂಗ್ ಕೇರ್ ಆಫ್ ಅವರ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ಇಂಪಾರ್ಟೆಂಟ್. ನಮ್ಮ ದೇಹ ಮತ್ತು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಹೆಲ್ತಿ ಹ್ಯಾಬಿಟ್ಸ್ ಸಪೋರ್ಟ್ ಎ ಹೆಲ್ತಿ ಬಾಡಿ ಆ್ಯಸ್ ವೆಲ್ ಆ್ಯಸ್ ಹೆಲ್ತಿ ಮೈಂಡ್. ಯಾವಾಗಲೂ ಆರೋಗ್ಯಕರವಾಗಿ ದೇಹವನ್ನು ಇಟ್ಕೊಂಡ್ರೆ ಮನಸ್ಸು ಸಹ ಆರೋಗ್ಯವಾಗಿರುತ್ತೆ. ನಮ್ಮ ದೇಹ ಯಾವುದೇ ಹುಷಾರಿಲ್ಲದೆ ಚೆನ್ನಾಗಿ ಇರುತ್ತೆ, ನಮಗೆ ಏನೂ ಇಲ್ಲ ಅಂತಂದರೆ ಮೈಂಡು ಸಹ, ಮನಸ್ಸು ಸಹ ಹೆಲ್ತಿಯಾಗಿ ಆರೋಗ್ಯವಾಗಿರುತ್ತೆ. ಉತ್ತಮ ದೇಹದಲ್ಲಿ ಉತ್ತಮ ಮನಸ್ಸು, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ ಹೇಗೆ ಹೇಳ್ತಾರೋ ಹಾಗೆ ಇರುತ್ತೆ. ಡಿಸ್ಕಸ್ ಯುವರ್ ಫೈಂಡಿಂಗ್ಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಟೀಚರ್ಸ್ ಫ್ರಮ್ ದ ಆಕ್ಟಿವಿಟಿ ಯು ಪಾರ್ಟಿಸಿಪೇಟೆಡ್ ಇನ್ ಆ್ಯಂಡ್ ದ ಡಿಸ್ಕಷನ್ಸ್ you may have realized that our health depends on many factors. These factors include our lifestyle, how we live, and our environment, our surrounding. ನಿಮ್ಮ ಟೀಚರ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಯಾವ ಅಭ್ಯಾಸಗಳು ನಮ್ಮ ಆರೋಗ್ಯವನ್ನು ಹೆಚ್ಚು ಉತ್ತಮವಾಗಿಡುತ್ತೆ, ಯಾವುದು ನಾವು ಉತ್ತಮ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅದನ್ನು ರಿಯಲೈಸ್ ಮಾಡ್ಕೊಳ್ಳಿ.
ಆದಷ್ಟು ನಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ವಾತಾವರಣವನ್ನು, ನಮ್ಮ ಸುತ್ತಮುತ್ತಲ ಪರಿಸರವನ್ನು ಹಾಗೂ ನಮ್ಮನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ಅದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ, ಅವುಗಳನ್ನ ತಿಳ್ಕೊಂಡು ಕಲಿತಾ ಅಭ್ಯಾಸ ಮಾಡ್ತಾ ನಮ್ಮ ಪ್ರತಿದಿನದಲ್ಲಿ ಅಳವಡಿಸ್ಕೊಳ್ಳೋಣ. ಆಯಿತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮೇಂಟೈನ್ ಹೆಲ್ತಿ ಲೈಫ್ ಸ್ಟೈಲ್ ಇಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಬಿಕಾಸ್ ನೀವು ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಆಗುತ್ತೆ. ಅವರು ಸಹ ಕೇಳ್ಕೊಳ್ಳಿ. 1 or 2 ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸದ್ಯಕ್ಕೆ ಇದನ್ನು ಕೊಡ್ತಾ ಇರ್ತೀನಿ, ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಹೋಮ್ವರ್ಕ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಆನ್ಸರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾನು ನಿಮಗೆ LBA ನೋಟ್ಸ್ನ ಕೊಡ್ತೀನಿ. ಓಕೆನಾ? ಹೇಳ್ತೀನಿ. ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ವಾಟ್ ಈಸ್ ದ ಆಯುರ್ವೇದ ಟೀಚ್ ದ ಟ್ರೂ ಹೆಲ್ತ್? ಟ್ರೂ ಹೆಲ್ತ್ ಅಂತ ಆಯುರ್ವೇದ ಏನು ಇದೆ ಸರ್? ಟ್ರೂ ಹೆಲ್ತ್ ಇದೆ ಆನ್ಸರ್ ಬರೀರಿ. What practices achieves a good health of body, mind and surroundings? With eating fresh. ಇಲ್ಲಿಂದ ಬರೀರಿ. How can we stay healthy? ಇದಕ್ಕೆ ಇಲ್ಲಿಂದನೂ ಆನ್ಸರ್ ಬರೀರಿ. ಇಲ್ಲಿವರೆಗೆ ಇಲ್ಲಿ ಲಿಸ್ಟ್ 5 ಹೆಲ್ತಿ ಹ್ಯಾಬಿಟ್ಸ್. ಇಲ್ಲಿ 4 ಕೊಟ್ಟಿದ್ದಾರೆ. ಇನ್ನು 1 ಆ್ಯಡ್ ಮಾಡೋಕ್ಕಾಗುತ್ತಾ? ಇಲ್ಲ, 5 or 6. ಲಿಸ್ಟ್ 6 ಗುಡ್ ಹ್ಯಾಬಿಟ್ಸ್. ಲಿಸ್ಟ್ 6 ಬ್ಯಾಡ್ ಹ್ಯಾಬಿಟ್ಸ್. ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದಕ್ಕಿಂತ ನಾಟ್ ಗುಡ್ ಫಾರ್ ಅವರ್ ಹೇರ್. ಬ್ಯಾಡ್ ಹ್ಯಾಬಿಟ್ಸ್. ಓಕೆ ಮೈ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.